ನಾವುಗಳು ನಮ್ಮ ಪಕ್ಷದ ಹಿರಿಯರು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಭಾರತದ ಒಂದು ಹಿತದೃಷ್ಟಿಯಿಂದ ಅಭಿವೃದ್ಧಿ ಪರ ಚಿಂತನೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವರು ಬೆಂಬಲಿಸೋದ್ರಿಂದ ನಾವೆಲ್ಲೂ ಕೂಡ ಒಗ್ಗಟ್ಟಾಗಿರ್ಬೇಕಂತೇಳಿ ಅವ್ರು ತಗೊಂಡಂತ ತೀರ್ಮಾನಗಳು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಮುಂದುವರೆದು ಪಂಚಾಯತಿ ಮಟ್ಟದಲ್ಲಿ ಸಾಗಿ ಇವತ್ತು ದಿವಸ ನಡೆದಿದ್ರಿ. ಈ ಸಂದರ್ಭದಲ್ಲಿ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಮುಖಂಡರುಗಳು, ಪಕ್ಷದ ಪದಾಧಿಕಾರಿಗಳು, ಗ್ರಾಮ ಪಂಚಾಯತಿ ಸದಸ್ಯರುಗಳು, ಮಾಲಿ ಸದಸ್ಯರುಗಳು, ಹಾಲಿ ಸದಸ್ಯರುಗಳು, ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳಿಗೆ ಶುಭ ಕೋರ್ತಾ ಈ ಸಮಯದಲ್ಲಿ ನಮಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಕೋಲಾರದಲ್ಲಿ ಅವಶ್ಯಕತೆ ಏನಿದೆ, ಅದನ್ನು ಹೇಗೆ ನಾವು ಬಳಕೆ ಮಾಡ್ಕೋಬೇಕು, ಅದರ ಮೂಲಕ ನಮ್ಮ ಸ್ವಾಭಿಮಾನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದಕ್ಕೆ ಹಲವಾರು ಕಾರಣಗಳು. ಒಂದು, ಕಾಂಗ್ರೆಸ್ ರೈತ ವಿರೋಧಿ ನೀತಿಗಳು, 11 ತಿಂಗಳಾದ್ರೂ ಕೂಡ ಯಾವುದೇ ಅನುದಾನ ಕೊಡದೆ, ಒಂದು ಬಿಡಿಗಾಸು ಕೂಡ ಅನುದಾನ ಏನು ಬಜೆಟ್ ಅಲ್ಲಿ ನಿಗದಿ ಮಾಡಿದೆ, 5 ಜನ ಕಾಂಗ್ರೆಸ್ ಶಾಸಕರಿದ್ರು ಕೂಡ ಒಂದೇ ಒಂದು ನಯಾ ಪೈಸಾ ಅನುದಾನ ತರಲಿಕ್ಕಾಗಲಿಲ್ಲ ಶಾಸಕ ಕೈಯಲ್ಲಿ. ಅಂತ ಒಂದು ದುರ್ಬಲ ಒಂದು ಶಾಸಕರಲ್ಲಿ ಇರ್ತಕ್ಕಂಥವು. ಹಾಗೆ ಕೆಸಿ ವ್ಯಾಲಿ ನೀರಿನ 3ನೇ ಹಂತದ ಒಂದು ಶುದ್ಧೀಕರಣ ಮಾಡಬೇಕು, ಅದು ಮಾಡಲಿಲ್ಲ. ಮಾರುಕಟ್ಟೆ ವಿಸ್ತರಣೆ ಮಾಡ್ಬೇಕಂತ ಹೇಳಿ ದೊಡ್ಡ ಮಾರ್ಕೆಟ್, ಏಷ್ಯಾದ ದೊಡ್ಡ ಮಾರ್ಕೆಟ್ ಅಂದ್ಕೊಂಡ್ವಿ, ಅದನ್ನು ಕೈ ತಗೊಳ್ಳಿಲ್ಲ. ರಸ್ತೆಗಳೆಲ್ಲ ಹಾಳಾಗಿ ಬಿದ್ದವೆ. ಒಂದು ಬೋರ್ವೆಲ್ ಹಾಕಿದ್ರೆ ಒಂದು 2,500 ರೂಪಾಯಿ ಕೊಟ್ಟಿದ್ರೆ 2,000 ರೂಪಾಯಿ ಒಂದು ಏನೋ ಫೀಸ್ ಇತ್ತು KEB ಕನೆಕ್ಷನ್ಗೆ, ವಿದ್ಯುತ್ ಶಕ್ತಿ ಸಂಪರ್ಕಕ್ಕೆ. ಇವತ್ತು ಬೋರ್ವೆಲ್ ಹಾಕೋದಕ್ಕಿಂತ ದುಪ್ಪಟ್ಟು ಕಳ್ಕೊಡ್ಬೇಕು. ಅಂದ್ರೆ ಸುಮಾರು 2.5 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ರೆ ಅದು KEB ಕನೆಕ್ಷನ್ ಸಿಗ್ತಾ ಇದೆ. ಬೋರಲ್ಲಿ ನೀರು ಬರೋದೇ ದುಸ್ತಿರಿ, ಅದ್ರಲ್ಲಿ ಇದು ಬೇರೆ, ಮೇಲಾಗಿ ಕರೆಂಟ್ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರ ನಮ್ಗೆ ಕೊಡ್ತಕ್ಕಂಥ ಉಡುಗೊರೆ. ಇದನ್ನ ಜೊತೆಲಿ ಒಂದು ಸಮುದಾಯ ಯಥಾವತ್ತಾಗಿ ಓಲೈಸಿ ನಮ್ಗೆ ಯಾವುದೇ ಕಾರಣಕ್ಕೂ ಒಂದು ಬೇರೆ ಓಟಲ್ ಬೇಡ, ನಮ್ಗೆ ಕೇವಲ ಆ ಒಂದು ಸಮುದಾಯದ ಬೇಕು, ಸಾಧನೆ ಸಾಕು ಅಂತ ಹೇಳ್ತಕ್ಕಂಥ ಒಂದು ಸಂದೇಶವನ್ನು ಕೂಡ ನಾವೆಲ್ಲ ನೋಡಿದ್ವಿ. ಹೀಗೆ ಮುಂದುವರೆದ್ರೆ ನಾವು ರೈತಾಪಿ ವರ್ಗ ಶಿಕ್ಷಣಕ್ಕೆ ವಂಚಿತರಾಗತಕ್ಕಂಥ ಒಂದು ಶಿಕ್ಷಣಾರ್ಥಿಗಳ ಒಂದು ಭವಿಷ್ಯದ ಒಂದು ನಿರ್ಮಾಣ ಮಾಡೋದ್ರಲ್ಲಿ ವಿಫಲ. ಜೊತೆಗೆ ಒಂದು ಅತ್ಯುತ್ತಮವಾದ ಗುಣಮಟ್ಟದ ಆರೋಗ್ಯ ಸಿಗಲಾರ್ದಂತ ಒಂದು ದುಸ್ಥಿತಿಗೆ ಹೋಗಿದ್ರೆ ಬಿಟ್ಟಿ ಬಾಗಿಲನ್ನು ತಂದು ನಾವು ಗೆದ್ದೇ ಬಿಡ್ತೇವೆ ಅಂತ ಹೇಳಿ ಜನರನ್ನ ಕಣ್ಣೊರೆಸಿ ಯಾಮಾರಿಸಿ ಇವತ್ತು ದಿವಸ ಅಧಿಕಾರಕ್ಕೆ ಬಂದಿದ್ದಾರೆ. ಆ ಬಿಟ್ಟಿ ಬಾಗಿಲು ಯಾವ ಮಟ್ಟಕ್ಕೆ ಇಲ್ಲಿ ಕೆಲಸ ಮಾಡ್ತಾವೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಮುಂದುವರೆದು ಈ ಕ್ಷೇತ್ರದಲ್ಲಿ ಕೂಡ, ಅಂದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಭಾಗಿಗಳಿಂದ ನಾವು ಯಶಸ್ಸುಗೊಳಿಸಬಹುದು ಅಂತ ಹೇಳಿ ಇನ್ನೊಂದಷ್ಟು 25 ಬಾಗಿಗಳು ತರಲಿಕ್ಕೆ ಶುರು ಮಾಡಿದ್ರು. ಅವ್ರು ನಿಜವಾಗಿ ಗೆಲ್ಲುವಂತ ದೃಷ್ಟಿ ಇದ್ರೆ, ನಿಜವಾಗಿ ಸರಿಯಾದ ರೀತಿಯಲ್ಲಿ ಅವರು ಗೆಲ್ತಕ್ಕಂಥ ವಿಶ್ವಾಸ ಇದ್ದಿದ್ರೆ ಅವರು ಆಡಳಿತ ದೂರದೃಷ್ಟಿ ಇಟ್ಕೊಂಡು ಮಾಡ್ಬೇಕಿತ್ತು. ನಾವು ಹಿಂದೆ ನಮ್ಮ ಸರ್ಕಾರಗಳಲ್ಲಿದ್ದಾಗ, ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇದ್ದಾಗ, ರಾಜ್ಯದಲ್ಲಿ ಸರ್ಕಾರ ಇದ್ದಾಗ, ಈಗಲೂ ಕೂಡ ಅವರೇ ಇದ್ದಾರೆ. ಏನ್ ಮಾಡಿದೀವಿ, ಈಗ ಏನ್ ಮಾಡಕ್ ಕೊಟ್ಟಿದ್ವಿ, ಈಗ ಏನ್ ಮಾಡ್ತಾ ಇದ್ವಿ, ಮುಂದೆ ಏನ್ ಮಾಡ್ತಿದೀವಿ ಅನ್ನೋದನ್ನ ಅಭಿವೃದ್ಧಿ ಪರ ಒಟ್ಟು ಕೇಳಬೇಕಿತ್ತು. ಅವರಲ್ಲಿ ಯಾವುದೇ ಅಭಿವೃದ್ಧಿ ಆಗದಿರೋದ್ರಿಂದ ವಾಮ ಮಾರ್ಗದಲ್ಲಿ ಅಲ್ಲಿಂದ ಲಂಚ ರೂಪದಲ್ಲಿ ಏನು ಒಂದು ದಿವಸ ಬಾಗಿಲು ತಂದು ಅದ್ರ ಮೂಲಕ ಯಾಮಾರಿಸಿ ಅವ್ರ ಅಧಿಕಾರಕ್ಕೆ ಕೊಟ್ಟಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ, ಸನ್ಮಾನ್ಯ ಕುಮಾರಣ್ಣವರು ಯಡಿಯೂರಪ್ಪನವರ ಅವಧಿಯಲ್ಲಿ ಒಳ್ಳೆ ಅತ್ಯುತ್ತಮವಾದ ಗುಣಮಟ್ಟದ ಒಂದು ಶುದ್ಧ ಕುಡಿಯುವ ನೀರನ್ನು ಕೊಡ್ಬೇಕಂತ ಹೇಳಿ ಯರಗೋಳಿ ಯೋಜನೆ ತಂದ್ರು. ಹಾಗೆ ಟೊಮೆಟೊ ಬೆಲೆ ಕುಸಿದಾದಾಗ 2 ರೂಪಾಯಿ ಬೆಂಬಲ ಬೆಲೆ ಕೊಡುವಂತದ್ದಾಯ್ತು. ಹಾಗೆ ಕುಮಾರಣ್ಣವರು ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರ ಯೋಜನೆ ಇಟ್ಕೊಂಡು ಬಿಟ್ಟಿ ಬಾಗಿಲು ಯೋಜನೆಗಳು ಅಥವಾ ಯಾಮಾರಿಸೋ ಯೋಜನೆ ಇಡ್ಲಿಲ್ಲ. ಪಂಚರತ್ನ ಯೋಜನೆಗಳು, ಅದ್ಭುತವಾದಂತಹ 5 ಯೋಜನೆಗಳು, ವಸತಿ, ನೀರಾವರಿ, ರೈತ ಚೈತನ್ಯ, ಮಹಿಳಾ ಸಬಲೀಕರಣ, ಮತ್ತೆ ಮಕ್ಕಳ ಒಂದು ಸಂಪೂರ್ಣವಾದ ಅಭಿವೃದ್ಧಿ, ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಅಭಿವೃದ್ಧಿ ಇಟ್ಕೊಂಡು ಆ ಕ್ಷೇತ್ರದಲ್ಲಿ ನಾನು ಆ ಒಂದು ಇಡೀ ಕರ್ನಾಟಕದಲ್ಲಿ ಆ ಒಂದು ಪಂಚರತ್ನ ಯೋಜನೆ ಜಾರಿಗೊಳಿಸೋದ್ರ ಮೂಲಕ ಸಮೃದ್ಧ ಸಂಪರ್ಕಭರಿತ ಕರ್ನಾಟಕ ಮಾಡ್ತೀವಿ ಅಂತ ಹೇಳಿ ಹೊರಟಿದ್ದು. ನಿಜವಾದಂತ ಆಡಳಿತ ವೈಖರಿ ಆ ಬಿಜೆಪಿ ಮತ್ತು ಜೆಡಿಎಸ್ ನ ಒಂದು ಆ ಕಾರ್ಯವೈಖರಿಗಳಲ್ಲಿ ಹೊರಟಿದ್ದು. ಅವ್ರಿಗೆ ಇವತ್ತು ದಿವಸ ಆ ಬಿಟ್ಟಿ ಬಾಗಿಲ ಮೂಲಕ ಅವ್ರನ್ನ ಯಾಮಾರಿಸಿ ಇವತ್ತು ದಿವಸ ಅಧಿಕಾರ ಬಂದಂತ ಒಂದು ಸರ್ಕಾರ ಇವತ್ತು ದಿವಸ 11 ತಿಂಗಳಾಗಿದೆ, ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ, ಸ್ಕೀಮ್ಸ್ ಅಂತ ಅಭಿವೃದ್ಧಿ ಇಲ್ಲ. ಈ ನಿಟ್ಟಿನಲ್ಲಿ ನಾವುಗಳು ಎಚ್ಚೆತ್ಕೋಬೇಕಾಗ್ತದೆ. ನಾವುಗಳು ಬಿಡೇ ಕೋಲಾರ ಅಲ್ಲ, ಇಡೀ ಕರ್ನಾಟಕವೇ ಇವತ್ತು ದಿವಸ ಬಹಳ ಸಂಕಷ್ಟದಲ್ಲಿದೆ.
ಬಿಟ್ಟಿ ಬಾಗಿಲು ಕೊಡೋದಿರ್ಲಿ, ಆ ಬಾಗಿಲು ಮನೆಗೆ ಅಕ್ಕಿ ಕೊಡೋಂಥದ್ದು, ಅದು ಉದ್ಯೋಗ ಕೊಡೋಂಥದ್ದು ವಿಫಲರಾದ್ರಿಂದ ಬಾಗಲಕೋಟೆ ಬೆಳಗಾವಿನಲ್ಲಿ ಗುಳೆ ಹೋಗ್ತಾರೆ ಪಾಪ ಊಟಕ್ಕಾಗಿ. ಪ್ರತಿನಿತ್ಯ ಬಸ್ಸುಗಳೆತ್ತಿ ಬೇರೆ ರಾಜ್ಯಕ್ಕೆ ಗೋವಾ, ಮಂಗಳೂರು ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಮತ್ತು ಜಿಲ್ಲೆಗೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ನಾವುಗಳು ಅಂದ್ರೆ ಜೆಡಿಎಸ್ ಅವರು 25 ಕ್ಷೇತ್ರದಲ್ಲಿ ಬಿಜೆಪಿ ಅವರು ಬೆಂಬಲ ನಿಲ್ಲಿಸ್ತಾ ಇದ್ದಾರೆ. ಹಾಗೆ ಬಿಜೆಪಿ ಅವರು ಜೆಡಿಎಸ್ ಅವರಿಗೆ 3 ಕ್ಷೇತ್ರದಲ್ಲಿ ಬೆಂಬಲ ಸೂಚಿಸ್ತಾ ಇದೆ. ಅದರಲ್ಲಿ ಕೋಲಾರ, ಹಾಸನ, ಮಂಡ್ಯ. ಈ ನಿಟ್ಟಲ್ಲಿ ನಮಗೆ ಸಿಕ್ಕಂತ 3 ಕ್ಷೇತ್ರಗಳನ್ನ ದೊಡ್ಡ ಮಟ್ಟದಲ್ಲಿ ಜಯಶಾಲಿ ಬಹುಮತ ಕೊಡೋದ್ರ ಮೂಲಕ 28ಕ್ಕೆ 28 ಕ್ಷೇತ್ರ ಗೆಲುವು ಮಾಡೋದ್ರ ಜೊತೆಗೆ ಮೋದಿ ಸರ್ಕಾರ ಮತ್ತೊಮ್ಮೆ ಮೋದಿ ಬರಬೇಕು, ಸಮೃದ್ಧ ಸಂಪತ್ಭರಿತ ಒಂದು ಆಡಳಿತ ನೀಡೋ ನಿಟ್ಟಲ್ಲಿ ತಾವೆಲ್ಲರೂ ಕೂಡ ಕಾರ್ಯನಿರತ ಆಗ್ತೀರಿ, ತಾವೆಲ್ಲರೂ ಕೂಡ ಗೆಲುವು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀರಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀವಿ. ಇದು ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಹಿತೈಷಿಗಳು ಮತ್ತೆ ಇಲ್ಲೇ ಸ್ಥಳೀಯರಾಗಿರ್ತಕ್ಕಂಥ ವಿದ್ಯಾವಂತ, ಬಹಳ ಏನು ರಾಜಕೀಯದಲ್ಲಿ ಅನುಭವ ಇರತಕ್ಕಂಥ, ಹಿನ್ನೆಲೆ ಇರತಕ್ಕಂಥ, ಕುಟುಂಬದಿಂದ ಬಂದಿರತಕ್ಕಂಥ ಸನ್ಮಾನ್ಯ ಎಂ ಮಲ್ಲೇಶ್ ಬಾಬು ಅವರು ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕ್ರಮ ಸಂಖ್ಯೆ 2 ಚಿಹ್ನೆ ತೆನೆವತ್ತ ರೈತ ಮಹಿಳೆ. ಈ ಒಂದು ಇದರಲ್ಲಿ ನೀವೆಲ್ಲರೂ ಕೂಡ ಈ ಪತ್ರಿಕೆಯಲ್ಲಿ ಪಾಂಪ್ಲೆಟ್ ಅಲ್ಲಿ ನೋಡಬಹುದು. ಇಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇರ್ತಾರೆ. ಆದ್ರೆ ಬಿಜೆಪಿ ಅವರು ಮತ ಕೇಳುವಾಗ ಅವ್ರನ್ನ ಮನೆಯವರು ಮತ ಕೇಳ್ತಕ್ಕಂಥ ಒಂದು ಜನರ ಏನ್ ಮಾಡೋ ವಿಶ್ವಾಸ ಮಾಡ್ತಾ ಅಂದ್ರೆ ಬಿಜೆಪಿ ಅವ್ರು ಮತ ಕೇಳ್ತಾ ಇದ್ದಾರೆ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಬೂದೊಳಗೆ ಹೋದಾಗ ಕಮಲ ಹುಡುಕ್ತಾರೆ, ಇಲ್ಲಿದೆ ಕಮಲ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಪಾಂಪ್ಲೆಟ್ ಕೊಡ್ಬೇಕಾಗ್ಲಿ, ಶಾಲು ಹೊತ್ಕೊಂಡು ಹೋಗ್ಬೇಕಾಗಿದ್ದಾಗ ಪದೇ ಪದೇ ಮನವಿ ಮಾಡಬೇಕು. ಜೆಡಿಎಸ್ ಬಿಜೆಪಿ ಮೈತ್ರಿ, ಆದ್ರೆ ಗುರುತು ತೆನೆವತ್ತ ರೈತ ಮಹಿಳೆ ಗುರುತು. ಅದನ್ನ ಪದೇ ಪದೇ ಜನ ಮನವರಿಕೆ ಮಾಡ್ಕೊಳ್ಳೋದ್ರ ಮೂಲಕ ನಾವು ಬೂತ್ ಹತ್ರ ಕೂತ್ಕೊಂಡು ಬೆಳಿಗ್ಗೆ ಬೂತ್ ಪ್ರಾರಂಭ ಆದಾಗ, ವೋಟಿಂಗ್ ಪ್ರಾರಂಭ ಆದ ಹಿಡಿದು ಮುಗಿಯೋವರೆಗೂ ಕಾತಿದ್ದು ಕೆಲಸ ಮಾಡ್ಬೇಕಾಗ್ತದೆ. ನಾವು ಇನ್ನು ಕೇವಲ ದಿನಗಳಲ್ಲ, ಗಂಟೆಗಳಲ್ಲಿ ನಾವು ಇದೀವಿ. ಎಚ್ಚೆತ್ಕೊಂಡು ಈ ಕ್ಷಣದಿಂದ ನಾವು ಕೆಲಸ ಮಾಡಿದ್ರೆ ನಮ್ಗೆ ಕಷ್ಟ ಆಗೋದು ಕೇವಲ 10 ದಿನ ಮಾತ್ರ ಇದೆ. ಕಷ್ಟ ಆಗ್ಬೋದು 10 ದಿನ ಶ್ರಮ ಆಗಿ 10 ದಿನ ಸ್ವಲ್ಪ ಊಟ ನಿದ್ರೆ ಕೆಟ್ಟು ಸ್ವಲ್ಪ ಜವಾಬ್ದಾರಿ ಕೊಟ್ಕೊಂಡು ಮಾಡಿದ್ದೆ ಆದ್ರೆ ನಾವು 5 ವರ್ಷ ನೆಮ್ಮದಿಯಾಗಿರ್ಬೋದು. 5-8 ಕ್ಷೇತ್ರದಲ್ಲಿ ಶಾಸಕರಿದ್ದಂತ ರೀತಿಯಲ್ಲಿ ನಾವು, ನಮ್ಮದೇ ಶಾಸಕರಿದ್ದಂತ ರೀತಿಯಲ್ಲಿ ನಾವು ಕೆಲಸ ಮಾಡ್ಬೋದು. ಆ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತೀರಿ. ಯಾವುದೇ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಬದಿಗೊತ್ತಿ. ಇದು ನನ್ನ ಸ್ವಾರ್ಥಕ್ಕಾಗಿ ಅಥವಾ ಹೊರತು ಪ್ರಕಾಶ್ ಸ್ವಾರ್ಥಕ್ಕಾಗಿಲ್ಲ. ನಾವು ಒಂದಾಗಿರ್ತಕ್ಕಂಥದ್ದು ಕೇವಲ ದೇಶದ ಹಿತದೃಷ್ಟಿಯಿಂದ, ಎಲ್ಲ ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ. ನಿಮ್ಗೆಲ್ಲ ಗೊತ್ತಿರಬಹುದು, 11 ತಿಂಗಳಿಂದ ನಾವೆಲ್ಲ ಹಿಂಗಿರ್ಲಿಲ್ಲ. ನೀನಂತ ಪೈಪೋಟಿ ಮಾಡ್ತಿದ್ದೆ. ಯಾಕಂದ್ರೆ ಇಲ್ಲಿ ಕ್ಷೇತ್ರದಲ್ಲಿ ಕೂತಿರೋರು ಜೆಡಿಎಸ್ ಬಿಜೆಪಿ ಒಟ್ಟಿಗೆ ಕೂತಿದ್ದೀರಿ. ಕಳೆದ ಬಾರಿ ಜೆಡಿಎಸ್ಗೆ ನನ್ನ ಪರವಾಗಿ ಕೆಲಸ ಮಾಡ್ಬೇಕಾದ್ರೆ ಸುಮಾರು ತಿಂಗಳ ಅಟಕ್ ಬಿದ್ದು ದೊಡ್ಡ ಮಟ್ಟದಲ್ಲಿ ಓಡಾಡೋದ್ರಿಂದ ಕೆಲಸ ಮಾಡಿದ್ರಿ. ಅದೇ ರೀತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರಕಾಶನ ಕೆಲಸ ಮಾಡಿದ್ರಿ. ನಮಗೆ ಒಂದು 53,000 ಕೊಟ್ಟಿರ್ಬೋದು, ಅವ್ರಿಗೊಂದು 50,000 ಕೊಟ್ಟಿರ್ಬೋದು. ಒಟ್ಟಿಗೆ ದೊಡ್ಡ ಮಟ್ಟದಲ್ಲಿ 1,03,000 ಕೊಟ್ಟಿರ್ತಕ್ಕಂಥ ಮಹಾನುಭಾವ ನೀವು ಇಲ್ಲಿದೆ. ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಶ್ರಮ ಹಾಕಿ ನಮ್ಗೆ ಗೆಲುವು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಎಲ್ಲ ಮತದಾರರಿಗೂ ಮುಖಂಡರಿಗೂ ಮೊದಲನೇದಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳು ಅಭಿನಂದಿಸ್ತೀನಿ. ಈ ಮತಗಳು ಇವತ್ತೊಂದು 2 ಕೂಡಿಬಿಟ್ರೆ 1,03,000, ಮೋದಿದೊಂದು 10,000, ಮತ್ತೆ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಬೇಸತ್ತಿರೋರು ಒಂದು 10,000 ಹಾಕಿದ್ರೆ 1,30,000 ಸುಮಾರು 1,30,000. 1,30,000 ಲೀಡ್ ಕೊಟ್ಟಿದ್ದಾದ್ರೆ ಇಡೀ ಜಿಲ್ಲೆಯಲ್ಲಿ ನಮಗೆ ಒಂದು ಹೆಸರು ಬರ್ತದೆ, ಒಂದು ಮಾದರಿ ಆಗ್ತದೆ. ಆ ನಿಟ್ಟಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು. ನಾವೆಲ್ಲೂ ಕೂಡ ಸಮೃದ್ಧ ಭಾರತ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲೂ ಕೂಡ ಭಾಗಿಯಾಗ್ತೀರಿ. ಆ ನಿಟ್ಟಲ್ಲಿ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಬೇಕು. ಇವತ್ತು ನಮ್ಮ ಕೋಲಾರದ ಅಳಿವು ಉಳಿಯುವ ಪ್ರಶ್ನೆ ಇವತ್ತೇನಾದ್ರೂ ನಾವು ಎಳೆಯುವುದಿವಿ ಅಂದ್ರೆ ನಾವು ಸ್ವತಂತ್ರವಾಗಿ ಗೌರವದ ನೆಮ್ಮದಿಯಿಂದ ಕೂತ್ಕೊಳ್ಳಿಕ್ಕೂ ಆಗಲ್ಲ ಅಂತ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ನಾವೆಲ್ಲ ನೋಡ್ತಾ ಇದ್ರಿ, ಪತ್ರಿಕೆ ನೋಡ್ತಾ ಇದ್ರಿ, ಮಾಜಿ ಮಂತ್ರಿಗಳು ಅಥವಾ ಹಾಲಿ ಶಾಸಕರು ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಆ ಹೇಳಿಕೆಗಳು ಮುಂದಿನ ದಿನಗಳಲ್ಲಿ ಊಹೆ ಮಾಡ್ಲಿಕ್ಕೂ ಆಗಲ್ಲ ಅವೇನಾದ್ರೂ ಆಗಿದೆ. ಆ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತ ಆಗಬೇಕು. ಬಹಳ ಅತ್ಯುತ್ತಮವಾದಂತ ಒಂದು ಸಭೆ, ದೊಡ್ಡ ಮಟ್ಟದಲ್ಲಿ ಸಭೆ ಸೇರಿದ್ದೀವಿ. ನೀವೆಲ್ಲರೂ ಕೂಡ ಸಾವಿರಾರು ಓಟು ಹಾಕುವಂತ ಒಂದು ಶಕ್ತಿ ಇರ್ತಕ್ಕಂಥವ್ರು. ಆ ನಿಟ್ಟಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತೀರಿ ಅನ್ನೋದು ಕೂಡ ನಮ್ಮ ನಂಬಿಕೆ ಇದೆ. ಈ ಪತ್ರಿಕೆಯಲ್ಲಿ ಇತ್ತೀಚೆಗೆ ನೀವು ಪತ್ರಿಕೆಯನ್ನು ಓದಿದ್ರೆ ಗೊತ್ತಾಗುತ್ತೆ. ಅದ್ರಲ್ಲಿ ಹೇಳ್ತಾರೆ, ನಮ್ಮವರು ಬೇರೆ ಬೇರೆ ದೇಶದಲ್ಲಿ ಇರ್ತಾರೆ, ಅಂದ್ರೆ ಪಾಕಿಸ್ತಾನ, ದುಬೈಯಲ್ಲಿ ಇರ್ತಾರೆ. ನೀವು ಕರೆಸಿ ತಂದು ಓಟ್ ಹಾಕ್ಸಿ, ಆ ಫ್ಲೈಟ್ ಟಿಕೆಟ್ ಚಾರ್ಜ್ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಊಹೆ ಮಾಡಿ ದುಬೈ ಮತ್ತು ಪಾಕಿಸ್ತಾನ ಇರ್ತಕ್ಕಂಥ ಒಬ್ಬರನ್ನ ಅಷ್ಟು ಜನ ನಾವು ಕೋಲಾರದಲ್ಲಿ ಇರ್ತಾರೋ ಅಥವಾ ಕೋಲಾರದಲ್ಲಿ ಅವರು ಇಲ್ಲಿಂದ ಸ್ನೇಹಿತರು ಇಲ್ಲಿಂದ ಓಟ್ ಇರ್ತಾರೋ ಅವ್ರನ್ನೆಲ್ಲ ಕರೆದು ಒಂದು ಓಟ್ ಹಾಕ್ಸ್ತಾರೆ. ಅಂದ್ರೆ ಓಟ್ ಹಾಕ್ಸೋದ್ರ ಮುಂದುವರೆದು ಇನ್ನೇನೆಲ್ಲ ಆಗ್ಬೋದು ಅನ್ನೋದು ಯೋಚನೆ ಮಾಡಿ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಇದನ್ನ ನಾವುಗಳು ಎಚ್ಚರಿಕೆಯಿಂದ ಬಹಳ ಗಂಭೀರವಾಗಿ ತಗೊಳ್ಳಿಲ್ಲ ಅಂದ್ರೆ ನಾವು ಕೋಲಾರದಲ್ಲಿ ಸ್ವತಂತ್ರವಾಗಿ ನೆಮ್ಮದಿಯಿಂದ ಕೂತ್ಕೊಂಡು ಕಷ್ಟ ಆಗಿದೆ. ಈ ನಿಟ್ಟಲ್ಲಿ ನಮ್ಮ ರೈತ ಮಿತ್ರರು, ಅದೆಲ್ಲ ಕಾರ್ಯಕರ್ತರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಸಹ ನಮ್ಮ ರಾಜ್ಯ ಮತ್ತು ನಮ್ಮ ಜಿಲ್ಲೆಯನ್ನು ಉಳಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಆ ನಿಟ್ಟಲ್ಲಿ ನೀವೆಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ರೆ ನಂಬಿಕೆ ಇಟ್ಕೊಂಡು ಏನು ಇವತ್ತು ಸಹ ಬಂದಂತ ನಮಗೆ ಗೌರವಿಸಿ